संस्थिता नमस्ते नमस्ते
ನಮಸ್ತಸ್ತೆ ನಮೋ ನಮಃ. ತ್ರಿಕೋಣವಸುಕೋಣ ದಶಾರಯುಗ್ಮನ್ವಸ್ತ್ರ ಸಹಸ್ರದಳ. ಎಲ್ಲರಿಗೂ ವಂದನೆಗಳು. ಈ ವೇದಿಕೆಗೆ ನನ್ನನ್ನು ಕರೆದು ಒಂದು ಪುಟ್ಟದಾಗಿ ಒಂದು 4 ಮಾತನ್ನು ಮಾತನಾಡಲಿಕ್ಕೆ ನಮಸ್ತೆ ನಮಸ್ತೆ ಕರೆದು ಇಲ್ಲಿ ವೇಣುಗೋಪಾಲ್ ಪರಿವಾರದ ಕಡೆಯವರಿಂದ ಒಂದು ವಿಶೇಷವಾಗಿ ಸಹಸ್ರ ಚಂಡಿಕಾ ಯಾಗವನ್ನು ನಡೆಸ್ತಿದ್ದಾರೆ. ಚಂಡಿ ಅಂತ ಹೇಳ್ತಿದ್ದ ಹಾಗೆಯೇ ನಮಗೆ ಕಲಿಯುಗಕ್ಕೆ ಒಂದು ಪುಟ್ಟ ಶಾಪ, ಆಸೆಗಳ ಬೆಂಬೆತ್ತಿ ಪಕ್ಕದಲ್ಲಿ ನಮಗೆ ಏನೋ ಒಂದು ಕೋರಿಕೆಗಳು, ಅದು ನಮ್ಮನ್ನು ಒಂದು ರೀತಿ ಒತ್ತಡ ಹಾಕ್ತಲೇ ಇರುತ್ತೆ. ಬದುಕು ಇದಿದ್ದರೆ ಚಂದ, ಇದಿಲ್ಲದಿದ್ದರೆ ಚಂದ ಅಂತ. ನಮಗೆ ಇರೋ ಒಂದು ದೊಡ್ಡ ದೌರ್ಬಲ್ಯ ಏನಂದರೆ ನಮ್ಮ ಬಳಿ ಏನಿದೆಯೋ ಅದನ್ನು ನೋಡಲ್ಲ, ಏನಿಲ್ವೋ ಅದನ್ನೇ ಹುಡುಕೋದು. ದೇವರು ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಎಲ್ಲವನ್ನೂ ಕೊಟ್ಟಿರೋಲ್ಲ. ಒಬ್ರಿಗೆ ಅಮ್ಮ ಚೆನ್ನಾಗಿದ್ದರೆ ಅಪ್ಪ ಚೆನ್ನಾಗಿರಲ್ಲ, ಅಪ್ಪ ಚೆನ್ನಾಗಿದ್ದರೆ ಅಮ್ಮ ಚೆನ್ನಾಗಿರಲ್ಲ, ಇಬ್ಬರು ಇದ್ದರೆ ಮದುವೆ ಆಗಿರಲ್ಲ, ಮದುವೆ ಆಗಿದ್ದರೆ ಮಕ್ಕಳಿರಲ್ಲ, ಮಕ್ಕಳಿದ್ರೆ ಒಳ್ಳೆ ಮಕ್ಕಳಿರಲ್ಲ, ಅವರೆಲ್ಲ ಇದ್ದರೆ ಒಂದು ಒಳ್ಳೆ ಮನೆ ಇರೋಲ್ಲ. ಈ ರೀತಿ ಏನಾದರೂ ಒಂದು ಪುಟ್ಟದಾಗಿ ಕೊರತೆಯನ್ನು ಕೊಟ್ಟಿರ್ತಾನೆ. ನಾವು ಮಾಡೋ ಒಂದು ದೊಡ್ಡ ತಪ್ಪೇನಂದರೆ ಸಾಮಾನ್ಯರಾಗಿ ಏನಿಲ್ಲವೋ ಅದರ ಕಡೆ ಬೆನ್ನತ್ತಿ ಹೋಗತಕ್ಕಂಥದ್ದು. ಈಗಿದ್ದಿದ್ರೆ ಚೆನ್ನಾಗಿತ್ತು, ಹಿಂಗಿದ್ದಿದ್ರೆ ಚೆನ್ನಾಗಿತ್ತು. ಒಬ್ಬ ಗುರುಗಳ ಹತ್ರ ಬರ್ತಾನಂತೆ, ಗುರುಗಳೇ ನನಗೆ ಯಾಕೋ ಮನಃಶಾಂತಿಯೇ ಇಲ್ಲ ಅಂತ. ಮನಃಶಾಂತಿ ಸರಿ, ಏನು ಮಾಡ್ಕೊಂಡಿದ್ದೀಯಪ್ಪ ಅಂತ ಹೇಳ್ತಾನೆ. ವ್ಯಾಪಾರ ಮಾಡ್ಕೊಂಡಿದ್ದಾನೆ ಗುರುಗಳೇ. ಸರಿ, ನಾಳೆ ಒಂದು ಕೆಲಸ ಮಾಡು, ನಿಮ್ಮ ಮನೇಲಿ ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥ ಏನಾದರೂ ಒಂದು ವಸ್ತು ತೊಗೊಂಬ, ನಿನಗೆ ನೆಮ್ಮದಿ ಹುಡ್ಕೊಡ್ತೀನಿ ಅಂತ ಹೇಳ್ತಾನೆ. ಇವನು ಖುಷಿ. ಅದೇ ಎಷ್ಟೋ ವರ್ಷಗಳಿಂದ ಕಾಶಿ, ರಾಮೇಶ್ವರ, ಶೃಂಗೇರಿ ಎಲ್ಲೆಲ್ಲೋ ಹೋಗಿದ್ದಾನೆ, ಎಲ್ಲೆಲ್ಲೋ ಸುತ್ತಿದ್ದಾನೆ. ಯಾವ ನದಿ ಕ್ಷೇತ್ರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಸಂತರುಗಳ ಹತ್ರ ಎಲ್ಲ ಹೋಗಿದ್ದಾನೆ. ಮನಃಶಾಂತಿಯೇ ಇಲ್ಲ, ನೆಮ್ಮದಿಯೇ ಇಲ್ವಲ್ಲ, ಏನಪ್ಪ ಮಾಡಲಿ ಅಂತ ಅಂದ್ಕೊಂಡಿದ್ದವನು. ಗುರುಗಳು ಹೇಳಿದ್ರು, ನಿನ್ನ ಮನೆಯಲ್ಲಿ ತುಂಬ ಬೆಲೆ ಬಾಳುವಂಥದ್ದು, ನಿನಗೆ ತುಂಬ ಇಷ್ಟವಾಗಿರುವಂಥದ್ದು ಒಂದು ಮೂಟೆ ಕಟ್ಕೊಂಡು ತೊಗೊಂಡು ಬಂದುಬಿಡು ಅಂತ. ಮನೆಗೆ ಹೋದ, ಯೋಚನೆ ಮಾಡ್ದ, ಬೀರುನಲ್ಲಿರೋ ದುಡ್ಡು, ವಜ್ರ, ವೈಡೂರ್ಯ, ಚೈನು ಎಲ್ಲ ಹಾಕಿ ಮೂಟೆನಲ್ಲಿ ಕಟ್ಕೊಂಡು ಬಂದ. ವಜ್ರ, ವೈಡೂರ್ಯ, ಬಂಗಾರ, ಒಡವೆ ಮಾಡಿ ಇಟ್ಕೊಂಡಿದ್ದಾನೆ. ದಿನ ಅದನ್ನು ನೋಡಿಲ್ಲ ಅಂದರೆ ನನಗೆ ತೃಪ್ತಿ ಇರೋಲ್ಲ ಅಂತ. ಹೌದಪ್ಪ, ನೀನು ಕಣ್ಣು ಮುಚ್ಕೊಂಡು 3 ಬಾರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಅವನು ಗುರುಗಳ ಮೇಲೆ ನಂಬಿಕೆ ಇಟ್ಬಿಟ್ಟು ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಕಣ್ಣು ಬಿಚ್ಚಿದ್ರೆ ಗುರುಗಳು ಮೂಟೆ ಎತ್ಕೊಂಡು ಓಡ್ತಾವ್ರೆ. ತಗೋ ಗುರುಗಳೇ, ಎಲ್ಲಿ ಗುರುಗಳು? ಓಂ ನಮಃ ಶಿವಾಯ, ಓಡು. ಹಿಂದೆ ಓಡ್ತಾನೆ, ಪಂಚೆ ಬಿದ್ದೋಯ್ತು, ಶರ್ಟ್ ಬಿದ್ದೋಯ್ತು, ಬೆವತೋಗ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ ನನ್ನ ದುಡ್ಡು, ಅಯ್ಯೋಯ್ಯೋ ನನ್ನ ದುಡ್ಡು, ಅಯ್ಯೋಯ್ಯೋ ನನ್ನ ದುಡ್ಡು ಅಂತ. ತುಂಬ ಸಂಜೆ ಬೆಳಿಗ್ಗೆಯಿಂದ ನಡೆದಿರೋ ಕತೆ ಸುತ್ತಿ 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 ಕಡೆಗೆ ಗುರುಗಳನ್ನ ಹಿಡ್ಕೊಂಡಂತ. ಗುರುಗಳ ಮೂಟೆನ ಆ ಕಡೆ ಬಿಸಾಕಿದ್ದೆ, ಓಡೋಗಿ ಎತ್ಕೊಂಡು, ಅಬ್ಬಾ ನನಗೆ ಸಿಕ್ಬಿಡ್ತು, ನನ್ನ ಬಂಗಾರ ಸಿಕ್ಬಿಡ್ತು ಅಂತ. ಗುರುಗಳು ಹೆಂಗೆ ನೋಡಿ, ಏನು ಗುರುಗಳೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಗಂಟಿಗೆ ಇಟ್ಬಿಟ್ರಲ್ಲ ಅಂತ.
ಅಲ್ಲಪ್ಪ ಮನಃಶಾಂತಿ ಅಂದ್ಯಲ್ಲ, ನೋಡು ಅದರಲ್ಲೇ ಇರೋದು. ಅದನ್ನ ಪಕ್ಕಕ್ಕೆ ಇಟ್ಬಿಡು, ನೆಮ್ಮದಿಯಾಗಿತ್ತು. ಅದು ಇಟ್ಕೊಂಡಿರೋರ್ಗು ಅದು ಯಾರು ಕದ್ದು ಬಿಡ್ತಾರೆ, ಯಾರು ಎತ್ಕೊಂಡು ಹೋಗ್ತಾರೆ, ಹೀಗೆ ನೀನು ಬೇಯ್ತಲೇ ಇರ್ತೀಯ ಅಂತ. ನಾವು ಹಾಗೆ ಮಗು, ನಾವು ಬೆಳೀತಾ ಒಂದು ಓದನ್ನು ಇಟ್ಕೋತೇವೆ. ಚೆನ್ನಾಗಿ ಓದಬೇಕು, ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬರಬೇಕು, ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬರಬೇಕು. ಸರಿ ಆಯಿತು, ಅದಾದಮೇಲೆ ಒಳ್ಳೆ ಕಂಪ್ನೀಲಿ ಕೆಲಸ ಸಿಗಬೇಕು, ಇನ್ಫೋಸಿಸಲ್ಲೇ ಸಿಗಬೇಕು, ಅದೂ ಆಯಿತು. ಇನ್ನೊಬ್ರು ಯಾರೋ ಬರ್ತಾರೆ, ಎಂಪ ಪೆನ್ಸಿಯಲ್ಲಿದ ಮದುವೆ ಮಾಡಿಲ್ವಾ ಅಂತಾರೆ. ಇವ್ರ ಮನೆ ಬಂಗಾರ ಆಗೋಗ ನಮ್ಮನ್ನು ನೆಮ್ಮದಿಯಾಗಿರೋದು ಬಿಡಲ್ಲ. ಸರಿ ಮದುವೆ ಮಾಡಿ ಒಂದು 2 ತಿಂಗಳಾಗಿಲ್ಲ, ಏನು ಲುಲುಲಾಯಿ ಇಲ್ವಾ, ಒಂದು ಮಗು ಇಲ್ವಾ ಅಂತಾರೆ. ಸರಿ ತಗೋ, ಅವನಿಗೋಸ್ಕರ ಒಂದು ಮಗು ಮಾಡು, ನಮಗೋಸ್ಕರ ಅಲ್ಲ, ಅವ್ರಿಗೋಸ್ಕರ, ಪಕ್ಕದ ಮನೆಯವ್ರಿಗೋಸ್ಕರ ಮಗು ಮಾಡ್ಕೊಳಕತ್ತಿ. ಅದೂ ಆಯಿತು. ಆ ಮಗುಗೆ 2 ವರ್ಷ ಆಗಲಿಲ್ಲ, ಇನ್ನೊಂದು ಆರ್ತಿಗೊಂದು ಆಯಿತು, ಕೀರ್ತಿಗಿಲ್ಲ ಅಂದರೆ ಏನು ಗುರುಗಳೇ ಅಂತಾರೆ. ಇವ್ರ ಮನೆ ಬಂಗಾರ ಆಗೋಗ ಇವನಿಗೇನು ಗೊತ್ತು. ಇವತ್ತು ನಾವು LKG ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ 3 ಲಕ್ಷ ಇಡಬೇಕು, ಇನ್ನೊಂದು ಮಗು ರೆಡಿ ಮಾಡಬೇಕಂತೆ ನಾವು. ತಗೋ, ಅದಕ್ಕೂ ಒಂದು ರೆಡಿ. ಇಲ್ಲೇ ಪಕ್ಕದಲ್ಲಿ ಫೋರ್ಟಿಸ್ ಆಸ್ಪತ್ರೆಗೆ ಹೋದರೆ ಅದಕ್ಕೊಂದು 5 ಲಕ್ಷ ಕಟ್ಟು, ಸಾಲ ಮಾಡಿ ಒಂದು ಮಗು ಕರ್ಕೊಂಡು ಮನೆಗೆ ಬಂದಿದೆ. 2 ಮಕ್ಳು ಇಟ್ಕೊಂಡು ಕಾರ್ ಇಟ್ಕೊಂಡಿಲ್ಲ ಅಂದರೆ ಏನು ಗುರುಗಳೇ ಅಂತಾನೆ. ತಗೋ, ಅದಕ್ಕೊಂದು ಕಾರು. ನಮ್ಮ ಪಾಡಿಗೆ ನಮ್ಮನ್ನು ಯಾರೂ ಬದುಕಲಿಕ್ಕೆ ಬಿಡಲ್ಲ. ಆ ಮಕ್ಕಳು ಮತ್ತೆ ಬೆಳೀತಾ ಈ ಸ್ಕೂಲು, ವೇಣುಗೋಪಾಲ್ ಸಾರ್ದು ಬಾಡುವಿನ ಸ್ಕೂಲಿಗೆ ಸೇರಿಸಿದ್ರೆ ಕಣೋ ಸ್ಟ್ರೆಂತು ಅಂತಾರೆ. ಅಕ್ಕಪಕ್ಕ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋಣ ಅಂದರೆ ಸುಮ್ಮನಿರಿ ಸ್ವಾಮಿಗಳೇ, ಅಲ್ಲಿ ಎಜುಕೇಷನ್ ಬೆಸ್ಟು, ಅಲ್ಲೇ ಸೇರಿಸ್ಬೇಕು. ನಮ್ಮನೆ ಇರೋದು HPR ಲೇಔಟು, ಇಲ್ಲಿರೋ ಬಾಡುವಿನಿಗೆ ಹೆಂಗೆ ತಗೋ, ಅದಕ್ಕೊಂದು ಕಾರು, ಅದಕ್ಕೊಂದು ಡ್ರೈವರು. ಆಹಾ, ನೋಡಿ ನಾವುಗಳು ಈ ರೀತಿಯ ಅಕ್ಕಪಕ್ಕದವರ ಪ್ರಭಾವಗಳು, ಪ್ರಚೋದನೆಗಳು ನಮ್ಮನ್ನು ದಾರಿ ತಪ್ಪಿಸುತ್ತೆ. ನಾವಿವತ್ತು ನೆಮ್ಮದಿ ಕೆಡಿಸ್ಕೊಂಡಿರೋದೇ ಅಕ್ಕಪಕ್ಕದವರಿಂದ. ಫಸ್ಟು ಅವ್ರ ಮಾತು ಕೇಳೋದು ಬಿಟ್ಬಿಡಿ. ಈಗ ನೋಡಿ, ಫಂಕ್ಷನ್ ಬಂದಿದ್ದೀರಾ, ತಪ್ಪು ತಿಳ್ಕೊಬೇಡಿ. ಅಕ್ಕ ಈ ಸೀರೆ ಚೆನ್ನಾಗಿದೆಯಾ, ಈ ನೆಕ್ಲೆಸ್ ಚೆನ್ನಾಗಿದೆಯಾ, ನಾವು ನೋಡೋದೇ ಅದು. ಗುರುಗಳು ಯಾವಾಗಲೂ ಒಂದು ಕಡ್ಗ ಹಾಕ್ಕೋತಿದ್ರು, ಹಾಕ್ಕೊಂಡೇ ಇಲ್ವೇ, ಯಾಕೋ ಸಣ್ಣಗಾಗ್ಬಿಟ್ಟವ್ರಂತೆ, ಏನು ಇವ್ರ ಮನೆ ತುಪ್ಪ ನಾನು ತಿಂದೇ ಇಲ್ಲ. ಹಿಂಗೆ ನಾವು ಸುಮ್ಮನಿರುವುದಿಲ್ಲ, ಬೇರೆ ಏನನ್ನೂ ಅಕ್ಕಪಕ್ಕದ್ದೇ ನೋಡ್ತಿರ್ತೇವೆ. ನಾವು ಯಾವಾಗ ಅಕ್ಕಪಕ್ಕ ನೋಡೋದು ಬಿಡ್ತೇವೆಯೋ ಆನಂದವಾಗಿರ್ತೀವಿ. ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡಿ. ಯಾರು ಏನೋ ಹೇಳ್ತಾರೆ, ಯಾರಿಗೋಸ್ಕರನೂ ಬದುಕಬೇಡಿ. ನಮ್ಮದೊಂದು ಪುಟ್ಟ ಗುಡಿಸ್ಲೆ, ಬಾಡಿಗೆ ಮನೆಯೇ ಪರವಾಗಿಲ್ಲ, 100 ರೂಪಾಯಿನ ಚಪ್ಪಲಿನೇ ಪರವಾಗಿಲ್ಲ, 100 ರೂಪಾಯಿನ ಪಂಚೆನೇ ಪರವಾಗಿಲ್ಲ, 100 ರೂಪಾಯಿನ ವಾಚೆ ಪರವಾಗಿಲ್ಲ. ನಾವು ಆಗ ಅಭ್ಯಾಸ ಮಾಡ್ಕೋಬೇಕು. ಪಕ್ಕದ ನಾವು ನೋಡಿದ್ವಿ, ನಮಗೆ ಬುದ್ಧಿ ಪ್ರಚೋದಯ, ಅದೇ ಚಂಡಿ ಪ್ರಚೋದಯ. ಅಂಥದಕ್ಕೆ ವಿಶೇಷವಾಗಿ ಈ ಥರದೊಂದು ಸಹಸ್ರ ಚಂಡಿ ಯಾಗ ಮಾಡೋದೇ ಸರ್ವೇ ಜನ ಸುಖಿನೋ ಭವಂತು ಅಂತ ಬಂದಿದ್ದೀರಿ. ನಮ್ಮ ಎಲ್ಲರ ಆ ಮನಸ್ಸಿನಲ್ಲಿರ್ತಕ್ಕಂಥ ಚಂಡಿ ಪ್ರಭಾವ, ಭಯ, ಆತಂಕ, ನಾಳೆ ಆಮೇಲೆ ಅನ್ನೋದು ಹೋಗಲಿ ಅಂತ ಮಾಡಿಸ್ತಿದ್ದಾರೆ. ಪಾಲ್ಗೊಂಡು ಅಮ್ಮನವರ ಆಶೀರ್ವಾದ ತಗೊಂಡು ಪ್ರಸಾದ ಸೇವನೆ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಾಮಿ ಶಂಕರ.